ಶ್ರೀ ರಾಘವೇಂದ್ರರ ರಕ್ಷಾ ಕವಚ ಎಲ್ಲ ಥರ ವಿಧವಾದ ರಕ್ಷಣೆಯನ್ನು ಉಂಟು ಮಾಡುವಂಥದ್ದು ಹೇಗೆ ಮಾಡಬೇಕು ಎಂಬುದಾಗಿ ತಿಳಿಸ್ಕೊಡ್ತೀನಿ. ಬನ್ನಿ ಸ್ನೇಹಿತರೆ. ನಮಸ್ಕಾರ, ನಾನು ಅರುಣ್ ಕೃಷ್ಣ. ಕೃಷ್ಣ ಅವಧೂತರು ರಾಘವೇಂದ್ರ ತಂತ್ರದಲ್ಲಿ ಅದ್ಭುತವಾಗಿ ತಿಳಿಸ್ಕೊಂಡು ಹೋಗ್ತಾರೆ. ಕವಚ ಅಂದರೆ ರಕ್ಷಣೆ ಕೊಡುವಂಥದ್ದು ಅಂತ. ಉದಾಹರಣೆಗೆ ಯುದ್ಧವನ್ನು ಮಾಡಬೇಕಾದ್ರೆ ಕವಚವನ್ನು ಧಾರಣೆ ಮಾಡೋದುಂಟು. ಯಾಕಂದರೆ ದೇಹಕ್ಕೆ ಗಾಯಾದಿಗಳು ಆಗಬಾರ್ದು ಮತ್ತು ದೇಹಕ್ಕೆ ಹಾನಿ ಆಗಬಾರ್ದು ಅಂತ ರಕ್ಷೆಯಾಗಿ ನಿಲ್ಲುತ್ತೆ. ಅದೇ ರೀತಿಯಾಗಿ ನಮ್ಮ ಒಳಗಡೆನೂ ಕೂಡ ಯುದ್ಧಗಳಾಗ್ತಾ ಇರುತ್ತೆ ರಾಗ ದ್ವೇಷಾದಿಗಳಿಂದ. ಹಾಗಾಗಿ ಅದರಲ್ಲಿ ಕುರಿತು ರಾಘವೇಂದ್ರರು ರಕ್ಷಣೆ ಮಾಡಲಿ ಅಂತ. ಮತ್ತು ಜೀವನವೇ ಒಂದು ಯುದ್ಧ ಅಂತ ಹೇಳ್ತಾರೆ, ಸಾವೇ ಸರ್ಪ ಅಂತ ಹೇಳ್ತಾರೆ. ಹಾಗಾಗಿ ಏನಾದರೂ ಅಪಮೃತ್ಯುಗೆ ಏನಾದರೂ ಒಳಗಾಗಿದ್ದರೆ ಅದರಿಂದ ನಮಗೆ ರಕ್ಷಣೆ ಸಿಗುತ್ತೆ. ಹೇಗೆ ಮಾಡಬೇಕು ಅಂತ ಹೇಳಿದ್ರೆ ಸ್ಕ್ರೀನ್ ಮೇಲೆ ಬರ್ತಾ ಇರುತ್ತೆ ಪ್ರಮಾಣ ಶ್ಲೋಕ. ಹೇಗೆ ಅಂದರೆ ಪೂರ್ವೇತ್ರಮಾಂ ರಕ್ಷತು ರಾಘವೇಂದ್ರೋ ಅಂತ ಪೂರ್ವ ದಿಕ್ಕಿನಲ್ಲಿ ನಿಂತ್ಕೊಂಡು ಶ್ರೀ ರಾಘವೇಂದ್ರಾಯ ನಮಃ ಅಂತ ನಮಸ್ಕಾರ ಹಾಕಬೇಕು. ಹಾಕೋದ್ರಿಂದ ನಮಗೆ ಪೂರ್ವ ದಿಕ್ಕಿನಿಂದ ನಮಗೆ ರಕ್ಷಣೆ ಸಿಗುತ್ತೆ. ಇನ್ನು ದಕ್ಷಿಣ ದಿಕ್ಕಿನಲ್ಲಿ ನಿಂತ್ಕೊಂಡು ನಮಸ್ಕಾರ ಹಾಕಬೇಕು. ಘನಪಾಪಹಂತ್ರೇ ನಮಃ ಅಂತ ದಕ್ಷಿಣ ದಿಕ್ಕಿನಲ್ಲಿ ನಿಂತ್ಕೊಂಡು ಘನಪಾಪಹಂತ್ರೇ ನಮಃ ಅಂತ. ಘನ ಅಂದರೆ ಗಟ್ಟಿಯಾಗಿರುವಂಥದ್ದು ಅಂತ, ಪಾಪ ಅಂದರೆ ನಮ್ಮ ಪಾಪಗಳು ಗಟ್ಟಿಯಾಗಿದೆ ಅಂತ. ರಾಘವೇಂದ್ರರ ಕೃಪಾದೃಷ್ಟಿ ಅದ್ರ ಮೇಲೆ ಬಿದ್ದರೆ ಹಗುರವಾಗಿ ಹತ್ತಿಯಂತೆ ಆಗುತ್ತೆ. ರಾಘವೇಂದ್ರರ ತೇಜಸ್ಸು ಅದಕ್ಕೆ ಬಿತ್ತು ಅಂದರೆ ನಾಶವಾಗುತ್ತೆ ಎಲ್ಲ ಪಾಪಗಳು ಅಂತ. ಹಾಗಾಗಿ ದಕ್ಷಿಣ ದಿಕ್ಕಿನಲ್ಲಿ ಕುರಿತು ನಾವು ನಮಸ್ಕಾರ ಮಾಡುವಂಥದ್ದು. ಇನ್ನು ಪಶ್ಚಿಮ ದಿಕ್ಕಿನಲ್ಲಿ ನಿಂತ್ಕೊಂಡು ಏನಂತ ಸ್ಮರಣೆ ಮಾಡಬೇಕು ಅಂತ ಹೇಳಿದ್ರೆ ಅಭಯಪ್ರದಾತ್ರೇ ನಮಃ ಅಂತ ನಮಸ್ಕಾರ ಹಾಕಬೇಕು. ಅಭಯಪ್ರದಾತ್ರೇ ಅಂತ ಹೇಳಿದ್ರೆ ನಾನು ನಿಮಗೆ ಅಭಯವನ್ನು ನೀಡ್ತೀನಿ ಅಂತ ರಾಘವೇಂದ್ರರು ಹೇಳ್ತಾರೆ. ಅಂದರೆ ನಮ್ಮ ಜೀವನದಲ್ಲಿ ಏನೇ ಕಷ್ಟಗಳಿದ್ರೂ ರಾಯರ ಮೇಲೆ ಭಾರ ಹಾಕಿ ಅವ್ರು ನೋಡ್ಕೊತಾರೆ, ಅವರು ಅಭಯ ನೀಡ್ತಾರೆ. ನಾನಿದ್ದೀನಿ ಅಂತ, ರಾಯರಿದ್ದಾರೆ ಅಂತ ಅಭಯವನ್ನು ನೀಡ್ತಾರೆ ಅಂತ. ಇನ್ನು ಉತ್ತರ ದಿಕ್ಕಿನಲ್ಲಿ ನಿಂತ್ಕೊಂಡು ಏನಂತ ನಮಸ್ಕಾರ ಹಾಕಬೇಕು ಅಂತ ಹೇಳಿದ್ರೆ ಶಾಂತಿಕರ್ತ್ರೇ ನಮಃ ಅಂತ ಹಾಕೋದ್ರಿಂದ ನಮ್ಮ ಮನಸ್ಸಿಗೆ ಶಾಂತಿಯನ್ನು ಉಂಟು ಮಾಡ್ತಾರೆ. ನಮ್ಮ ಜೀವನದಲ್ಲಿ ಏನಾದರೂ ಪ್ರಶ್ನೆಗಳಿದ್ದರೆ ರಾಯರು ಅದಕ್ಕೆ ಉತ್ತರವನ್ನು ನೀಡ್ತಾರೆ ಎಂಬುದಾಗಿ ತಿಳಿಸ್ಕೊಂಡು ಹೋಗ್ತಾರೆ. ಮುಂದಿನ ಸಂಚಿಕೆಯಲ್ಲೇ ಉಳಿದ ದಿಕ್ಕಿನಲ್ಲಿ ಹೇಗೆ ಸ್ಮರಣೆ ಮಾಡಬೇಕು ಎಂಬುದಾಗಿ ತಿಳ್ಕೊಳ್ಳೋಣ. ಎಲ್ರಿಗೂ ರಾಯರು ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಎಲ್ರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.